ಸುದೀಪ್ ಅವರು ಇದು ಕೊನೆ ಸೀಸನ್ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಕನ್ನಡದ ಕೋಟ್ಯಾಧಿಪತಿ ಹೋಸ್ಟ್ ಮಾಡ್ತಾರೆ ಅಂತ ಟಾಕ್ಸ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಮಾಡಲ್ಲ ಅನ್ಸುತ್ತೆ ಅವರು. ಮೇ ಬಿ ಅವ್ರು ಈ ತರ ಡಿಸಿಷನ್ ತಗೊಂಡಿದ್ದಾರೆ ಅಂತಂದ್ರೆ ಮೇ ಬಿ ಅವರು ಲೈಕ್ ಮೂವೀಸ್ ಬಗ್ಗೆ ನೆಕ್ಸ್ಟ್ ಲೈಕ್ ಇಂಟ್ರೆಸ್ಟ್ ತೋರಿಸೋ ತರ ಇದ್ದಾರೆ. ಈಗ 3 ವರ್ಷಕ್ಕೊಂದು ಮೂವಿ ಬರ್ತಿದೆ. ಯಾವುದೋ ಒಂದು ರೀಸೆಂಟ್ ಇಂಟರ್ವ್ಯೂ ಹೇಳಿದ್ರು ಅವರು, ಈಗ ನಾನು ಏನೋ 50 ಮೂವೀಸ್ ಅಷ್ಟೇ ಮಾಡಿರೋದು, ಲಾಸ್ಟ್ ಅಲ್ಲಿ ಎಲ್ಲ ಆಕ್ಟರ್ಸ್ನು ಮರ್ತು ಬಿಡ್ತಾರೆ ಅಂತ. ಸೊ ಮೇ ಬಿ ಅವರು ಮೂವೀಸ್ ಬಗ್ಗೆ ನೋಡ್ತಾರೆ. ನೆಕ್ಸ್ಟ್ ಇನ್ ಯಾವ್ದು ರಿಯಾಲಿಟಿ ಶೋಸ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಬಿಗ್ ಬಾಸ್ಗೆ ಸುದೀಪ್ ಪಂಚಾಯತಿನ ಒಂದು ಕಳೆ ಆಗಿದೆ. ಸೊ ಅವ್ರಿಲ್ಲ ಅಂದ್ರೆ ಶೋ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಅನ್ಸುತ್ತೆ. ಆಗದ ಮುಗೀತಂತಾನೆ ಅರ್ಥ. ಬಿಗ್ ಬಾಸ್ ಅಲ್ಲಿಗೆ ಎಂಡ್ ಮಾಡಿದ್ರೆ ಬೆಸ್ಟ್. ಅದು ಆಕ್ಚುಲಿ ಸುದೀಪ್ ಎಂಡ್ ಮಾಡಿದ್ರೆ ಬೆಸ್ಟ್. ಇದಂತಂದ್ರೆ ಲೈಕ್ ಅವ್ರ ತರ ಯಾರು ತೂಕ ಇರೋ ವ್ಯಕ್ತಿ ಇನ್ನೊಬ್ರು ಸಿಗಲ್ಲ. ಫ್ಯಾನ್ ಫಾಲೋಯಿಂಗ್ ಆಗಲಿ, ಲೈಕ್ ಇಮಿಡಿಯೇಟ್ ಆಗಿ ಲೈಕ್ ನಿಮ್ಗೆ ಅಲ್ಲಿ ತಕ್ಷಣ ಮಾತಾಡೋದಾಗ್ಲಿ ಯಾರು ಸಿಗಲ್ಲ. ಮೇ ಬಿ ಇನ್ನು ಸ್ಪಾಂಟೇನಿಯಸ್ ಆಗಿ ರೆಸ್ಪಾಂಡ್ ಮಾಡೋರು ಯಾರು ಸಿಗಲ್ಲ. ಅಂಡ್ ಆ ತರ ಲೈಕ್ ಕೂತಿರೋರು ಅಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರೆ ಒಂದು ಇದ್ರದೇ ತರ್ಬೇಕು. ಈಗ ಲೈಕ್ ಏನ್ ಟಾಪ್ ಟೈರ್ 1 ಆಕ್ಟರ್ಸ್ ಅಂತ ಹೇಳ್ತೀವಿ, ಆ ರೇಂಜ್ ಅಲ್ಲೇ ಹುಡುಕ್ಬೇಕಾದ್ರೆ ಇನ್ನು ಯಾರು ಸಿಗಲ್ಲ. ಈಗ ಸುಮಾರಷ್ಟು ಹೆಸರುಗಳು ಕೇಳಿ ಬರ್ತಿವೆ. ರಮೇಶ್ ಅರವಿಂದ್, ರಿಷಬ್ ಶೆಟ್ಟಿ, ಗಣೇಶ್, ಈ ತರ ಹೆಸರುಗಳು ಕೇಳಿ ಬರ್ತಿದೆ. ಯಾರು ಸೂಟೇಬಲ್ ಆಗ್ಬೋದು ಅನ್ಸುತ್ತೆ? ಗಣೇಶ್ ಅವ್ರು ಬಂದ್ರೆ ಪರವಾಗಿ ಓಕೆ, ಅವರು ಸುದೀಪ್ನ ರಿಪ್ಲೇಸ್ ಮಾಡ್ಬೋದು. ಗಣೇಶ್ ಅವ್ರು ಬಂದ್ರೆ ಅದ್ ಬಿಟ್ರೆ ಯಾರ ಕೈಲೂ ಅಷ್ಟು ಆಗಲ್ಲ. ಲೈಕ್ ಮಾತಲ್ಲ ಒಂದ್ ಸ್ವಲ್ಪ ಮಾಡ್ಬೋದು ಅಷ್ಟೇ ಅವರು. ಬಟ್ ಏನ್ ಫ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತೀವಿ ಅದ್ರಲ್ಲಿ ಕಷ್ಟ ಇದೆ. ಲೈಕ್ ಬೇಡ ಅದು ಈಗ ನಿಂತೋಗಿದೆಯಲ್ಲ, ಹಂಗೆ ಇರಲಿ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.